ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ಸಹೋದರರೇ ಮತ್ತೆ ನನ್ನ ಆತ್ಮೀಯ ಸಾರಿಗೆ ಹಿರಿಯ ಸಿಬ್ಬಂದಿಗಳೇ, ನಾನು ನಿಮ್ಮ ಚಂದ್ರು. ಸ್ನೇಹಿತರೆ, ಇವತ್ತು ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ಸಹೋದರರೇ ಮತ್ತೆ ನನ್ನ ಆತ್ಮೀಯ ಸಾರಿಗೆ ಹಿರಿಯ ಸಿಬ್ಬಂದಿಗಳೇ, ನಾನು ನಿಮ್ಮ ಚಂದ್ರು. ಸ್ನೇಹಿತರೆ, ಇವತ್ತು ಸೋಮನಕಟ್ಟೆ ಕಾಡು ಸಿದ್ದೇಶ್ವರ ಮಠ ನುಣುವಿನಕೆರೆ ಇಲ್ಲಿ ನಾವು ಅಜ್ಜಯ್ಯವ್ರನ್ನ ಭೇಟಿ ಮಾಡಿ ಸಾರಿಗೆ ನೌಕರರು ಕಳೆದ 5 ವರ್ಷದಿಂದ ಸಾರಿಗೆ ನೌಕರರಿಗೂ ಸರ್ಕಾರಿ ನೌಕರರಿಗಿರುವ ಸರಿಸಮಾನ ವೇತನ ಮತ್ತು ಸೌಲಭ್ಯಗಳಿಗಾಗಿ ಈಗಾಗಲೇ ನಾನು 4 ಬಾರಿ ಇಲ್ಲಿ ಬಂದು ಅಜ್ಜರನ್ನು ಭೇಟಿ ಮಾಡಿದ್ದೆ ಕಳೆದ ಸರ್ಕಾರದಲ್ಲಿ. ಈಗ ನೂತನ ಮುಖ್ಯಮಂತ್ರಿಗಳು ಈ ಮಠಕ್ಕೂ ಮತ್ತು ದೇವಸ್ಥಾನದ ಭಕ್ತರಾಗಿರುವ ಕಾರಣ, ಅಜ್ಜರು ಸಹ ಮುಖ್ಯಮಂತ್ರಿಗಳ ಗುರುಗಳಾಗಿರುವ ಕಾರಣ, ನಾವು ನಮ್ಮ ಕಷ್ಟಗಳನ್ನು ಅಜ್ಜರ ಮುಂದೆ ಹೇಳ್ಕೊಂಡು ಅವ್ರ ಹತ್ರ ನಮ್ಮ ಈ ಸೌಲಭ್ಯಗಳಿಗಾಗಿ ನಮ್ಮ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಬಳಿಯಲ್ಲಿ ಒಂದು ಒತ್ತಾಯ ಮಾಡಬೇಕು ಅಂತ ಕೇಳ್ಕೊಂಡಿದ್ವಿ. ಅದಕ್ಕೆ ಇವತ್ತು ನೀವು ಮನವಿ ಪತ್ರವನ್ನು ತಯಾರಿಸಿಕೊಂಡು ಮತ್ತೊಂದು ದಿನ ನಿಮಗೆ ಕಾಲಾವಕಾಶ ಕೊಡ್ತೀವಿ, ಆ ದಿನ ಬನ್ನಿ ಅಂತ ನಮಗೆ ಅಜ್ಜರು ಆಜ್ಞೆಯನ್ನು ಮಾಡಿದ್ದಾರೆ. ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಯಾವತ್ತೂ ಅಜ್ಜರು ನಮಗೆ ಕಾಲಾವಕಾಶ ಕೊಡ್ತಾರೆ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನುಣುವಿನಕೆರೆ ಕಾಡು ಸಿದ್ದೇಶ್ವರ ಮಠಕ್ಕೆ ಬಂದು ದೇಗುಲದಲ್ಲಿ ನಮ್ಮ ಬೇಡಿಕೆಯನ್ನು ಅಜ್ಜರಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡೋಣ. ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನದ ಕಾಲಾವಕಾಶದ ನಂತರ ನಿಮಗೆ ತಿಳಿಸುತ್ತೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾವು ಎಲ್ಲರೂ ಸೇರಿ ಅಜ್ಜರಿಗೆ ನಮ್ಮ ಮನವಿ ಪತ್ರವನ್ನು ಸಲ್ಲಿಸಿ ನಮ್ಮ ಬೇಡಿಕೆಯನ್ನು ಸರ್ಕಾರಕ್ಕೆ ಮುಟ್ಟುವಂತೆ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ಸಹೋದರರೇ ಮತ್ತೆ ನನ್ನ ಆತ್ಮೀಯ ಸಾರಿಗೆ ಹಿರಿಯ ಸಿಬ್ಬಂದಿಗಳೇ, ನಾನು ನಿಮ್ಮ ಚಂದ್ರು. ಸ್ನೇಹಿತರೆ, ಇವತ್ತು ಸೋಮನಕಟ್ಟೆ ಕಾಡು ಸಿದ್ದೇಶ್ವರ ಮಠ ನುಣುವಿನಕೆರೆ ಇಲ್ಲಿ ನಾವು ಅಜ್ಜಯ್ಯವ್ರನ್ನ ಭೇಟಿ ಮಾಡಿ ಸಾರಿಗೆ ನೌಕರರು ಕಳೆದ 5 ವರ್ಷದಿಂದ ಸಾರಿಗೆ ನೌಕರರಿಗೂ ಸರ್ಕಾರಿ ನೌಕರರಿಗಿರುವ ಸರಿಸಮಾನ ವೇತನ ಮತ್ತು ಸೌಲಭ್ಯಗಳಿಗಾಗಿ ಈಗಾಗಲೇ ನಾನು 4 ಬಾರಿ ಇಲ್ಲಿ ಬಂದು ಅಜ್ಜರನ್ನು ಭೇಟಿ ಮಾಡಿದ್ದೆ ಕಳೆದ ಸರ್ಕಾರದಲ್ಲಿ.
ಈಗ ನೂತನ ಮುಖ್ಯಮಂತ್ರಿಗಳು ಈ ಮಠಕ್ಕೂ ಮತ್ತು ದೇವಸ್ಥಾನದ ಭಕ್ತರಾಗಿರುವ ಕಾರಣ, ಅಜ್ಜಾರು ಸಹ ಮುಖ್ಯಮಂತ್ರಿಗಳ ಗುರುಗಳಾಗಿರುವ ಕಾರಣ ನಾವು ನಮ್ಮ ಕಷ್ಟಗಳನ್ನು ಅಜ್ಜಾರ ಮುಂದೆ ಹೇಳ್ಕೊಂಡು ಅವ್ರ ಹತ್ರ ನಮ್ಮ ಈ ಸೌಲಭ್ಯಗಳಿಗಾಗಿ ನಮ್ಮ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಬಳಿಯಲ್ಲಿ ಒಂದು ಒತ್ತಾಯ ಮಾಡಬೇಕು ಅಂತ ಕೇಳ್ಕೊಂಡಿದ್ವಿ. ಅದಕ್ಕೆ ಇವತ್ತು ನೀವು ಮನವಿ ಪತ್ರವನ್ನು ತಯಾರಿಸಿಕೊಂಡು ಮತ್ತೊಂದು ದಿನ ನಿಮಗೆ ಕಾಲಾವಕಾಶ ಕೊಡ್ತೀವಿ, ಆ ದಿನ ಬನ್ನಿ ಅಂತ ನಮಗೆ ಅಜ್ಜಾರು ಆಜ್ಞೆಯನ್ನು ಮಾಡಿದ್ದಾರೆ. ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಯಾವತ್ತೂ ಅಜ್ಜಾರು ನಮಗೆ ಕಾಲಾವಕಾಶ ಕೊಡ್ತಾರೆ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನುಣುವಿನಕೆರೆ ಕಾಡು ಸಿದ್ದೇಶ್ವರ ಮಠಕ್ಕೆ ಬಂದು ದೇಗುಲದಲ್ಲಿ ನಮ್ಮ ಬೇಡಿಕೆಯನ್ನು ಅಜ್ಜಾರಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡೋಣ. ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನದ ಕಾಲಾವಕಾಶದ ನಂತರ ನಿಮಗೆ ತಿಳಿಸುತ್ತೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾವು ಎಲ್ಲರೂ ಸೇರಿ ಅಜ್ಜರಿಗೆ ನಮ್ಮ ಮನವಿ ಪತ್ರವನ್ನು ಸಲ್ಲಿಸಿ ನಮ್ಮ ಬೇಡಿಕೆಯನ್ನು ಸರ್ಕಾರಕ್ಕೆ ಮುಟ್ಟುವಂತೆ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ.